ಕುಟುಂಬದವರೆಲ್ಲರಿಗೂ ನಮಸ್ಕಾರ ಕಣ್ರಿ. ನಾನು ಶಾರದಾ ಮಾತಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಐತಿ. ನಮ್ಮದು ಕುಟುಂಬ ಬೆಳೀತಾ ಇದೆ ನಿಧಾನಕ್ಕೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ನಮ್ಮದು ಮನೋಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಲು. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ನಮ್ಮ ಕುಟುಂಬದವರಿಂದ ನನಗೆ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 2 ದಿನ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ನೆಟ್ವರ್ಕು ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾಳೆಯಿಂದ ಕಂಟಿನ್ಯೂ ಒಂದೊಂದೇ ವಿಡಿಯೋ ಬರುತ್ತೆ. ಪ್ರತಿದಿನವೂ ವಿಡಿಯೋ ಬರುತ್ತೆ. ಬೆಳಗ್ಗೆ 12:30ಗೆ ಮನೋಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಹಳ್ಳಿ ಜೀವನದ ಸೊಬಗು, ಅದು 12ರಿಂದ 12:30 ಒಳಗಡೆ ಬರುತ್ತೆ. ಆಮೇಲೆ ಪದ್ಮಕ್ಕನ ಸಂಸಾರದ ಕತೆ, ಈ ಒಂದು ಎಪಿಸೋಡು ಸಂಜೆ 5 ಗಂಟೆಗೆ ಹಾಕ್ತಾ ಇದ್ದೀನಿ ನಾಳೆಯಿಂದ. ಇನ್ಮೇಲೆ ಡೈಲಿ 2 ವಿಡಿಯೋ ಹಾಕಬೇಕು ಅಂತಂದು ನಾನು ಅಂದ್ಕೊಂಡಿದ್ದೀನಿ. ನೀವು ಕೆಲವರು ಕೇಳಿದ್ದೀರಾ ಡೈಲಿ 2 ಹಾಕಿ ಅಂತಂದು. ಹಾಗಾಗಿ ಇನ್ಮೇಲೆ ಡೈಲಿ 2 ವಿಡಿಯೋ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ದಾಗ ನೋಡ್ತಾ ಇರೋರು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ನನಗೂ ಖುಷಿ ಆಗುತ್ತೆ. ನಿಮ್ದು ಏನಾರು ಅಭಿಪ್ರಾಯಗಳಿದ್ದರೆ ನಂಗೆ ಗೊತ್ತಾಗುತ್ತಲ್ಲ. ಏನಾದ್ರು ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಅಯ್ಯೋ ಶಾರದಕ್ಕ, ಇದೆಲ್ಲ ಓತಾಟಿಗಿರ್ಲವ. ಆಕಿ ಗಿರ್ಜಿ ಪಾಪ ಸಿಟ್ಟಾಗಿ ಹೋದ್ಲು. ನೀನು ಏನೋ ಸಿಟ್ಟಿನ ಬರ್ದಾಗ ಏನೋ ಅಂದ್ಬಿಟ್ಟೆ. ಆಕಿ ಬೇಜಾರು ಮಾಡ್ಕೊಂಡು ಹೋದ್ಲಲ್ಲೇವ. ನಡಿ ಹೋಗಿ ಸಮಾಧಾನ ಮಾಡೋಣ. ಇಲ್ಲಾಂತಂದ್ರೆ ಮತ್ತೆ ಇದಕ್ಕಿಯ ಈ ಬಿಡಾಡ್ಯಾರು ಒಂದಕ್ಕೊಂದು ಸೇರಿಸಿ ಮತ್ತೆ ಇನ್ನೇ ದೊಡ್ಡದು ಮಾಡಿ ಇಟ್ಕಿಟ್ಟಾರ. ಅವನೇ ಶಾರದಾ, ನಿಂಗೆ 2 ಕಣ್ಣಾಗ ಒಂದು ಕಣ್ಣು ಹೋಗಿ ಬಿಟ್ಟತ್ ನೋಡಿ ಈಗ. ಮತ್ತು ಆ ಕಣ್ಣಿಲ್ಲ ಅಂತಂದ್ರೆ ನೀನು ಹೆಂಗಾರು ನೋಡ್ತಿ ಹೇಳು. ಅದಕ್ಕೆ ಹೋಗಿ ಕರ್ಕೊಂಬರ್ ಹೋಗು, ಸಮಾಧಾನ ಮಾಡ್ಕೊಂಡು. ನನಗಂತೂ ಈ ಹೆಣ್ಮಕ್ಳು ಬೇಜಾರಾಗ್ಬಿಟ್ರೆ ನನಗೆ ತಡ್ಕೊಳಕ್ಕೆ ಆಗಲ್ಲ. ನನ್ನ ಮನಸ್ಸೇ ನೊಂದು ಹೋಗ್ಬಿಡ್ತದೆ ತಂಗಿಯ. ಕೇಳೋದೇ ಇಲ್ಲ ನನ್ನ ಮನಸ್ಸು, ನನ್ನ ಮಾತ. ಆಹಾ ಚಪಲ ಚನ್ನಿಗರಾಯ, ಏನಂತ ಹುಟ್ಬಿಟ್ಟಾರ್ರಿ ನೀವು ಪಾಪ ಅಂತ ಮರಗಿತ್ತಿ ಹೊಟ್ಟೆಗೆ. ಏನ್ರಿ ನೀವು ಬಂದಿರೋ ಸೊಸೆ ಮುಂದೆ ಹಿಂಗೆಲ್ಲ ಮಾತಾಡ್ತೀರಾ? ಅಕ್ಕಿ ಯಾರು ಏನ್ ತಿಳ್ಕೊಳಕಿಲ್ಲ. ಏನವ ಸೊಸಿಯೇ, ಏನಾರು ಅನ್ಕೊಂತೀನವ ನೀನು? ಇಲ್ರಿ ಮಾವರೇ, ನಾನೇನ್ ಅನ್ಕೊಳ್ಳಿ. ನನಗೆ ಗೊತ್ತಿದ್ದೇ ಐತಲ್ಲ ನೀವು ಸುಮ್ಮನೆ ತಮಾಷೆ ಮಾಡ್ತೀರಾ ಅಂತಂದು. ನೋಡ್ ನನ್ನ ಸೊಸೆಗಿರೋ ಬುದ್ಧಿ ಈ ಮಂಕದ್ರಿನಾಗಿಲ್ಲ ನೋಡು. ಒಳ್ಳೆಯ ಗುಂಡ್ಕಲ್ನ ತಗೊಂಬಂದ್ ಮನೆಗೆ ಇಟ್ಕೊಂಡಂಗ ಆಗ್ಬಿಟ್ಟ ತಗಿಯ. ಏನೋ ಅರ್ಥ ಆಗಲ್ಲ, ಕೂನಾಗಲ್ಲ. ಸುಮ್ಮನೆ ಹಂಗೆ ಒದ್ರಿದ್ದೆ. ನಿಮ್ಮ ಏನ್ ಮಾಡ್ಲೇನೋ ಸಿಟ್ಟು ಬರ್ತತ್ ನೋಡ್ ನನಗೆ. ಆಗಿರೋದು ಒಂದಾದ್ರೆ ನಿಮ್ದು ಒಂದತ್ಲಾಗೆ ಸುಮ್ಮನೆ ಇತ್ಲಾಗೆ. ಏ ಪಾರಕ ಬಾರಿ ಹೋಬರಣ, ಇವ್ರು ಹಿಂಗೆ ಇವ್ರು. ಇದಕ್ಕೆ ನೋಡಪ್ಪ ಹೇಳದ್ ನಾನು, ಏನಾರ ಹೇಳಿದ್ರೆ ನಮ್ಮವ್ ಇದ್ಯಾಕಂಗ್ ಮಾಡ್ತಾಳ ಅಂತಂದು ಅನಿಸ್ತತ್. ನಿಮಗೆ ಏನ್ ಮಾಡೋದಪ್ಪ, ನಮಗೂ ವಯಸ್ಸಾಗ್ತಾ ಬಂತು, ಹೊಟ್ಟೆ ಕೇಳೋದಿಲ್ಲ. ಒತ್ತಿ ಸರಿಯಾಗಿ ಕೂಳು ಬೇಸಾಕರಿಲ್ಲ ನೋಡ್ ಮನೆಯಾಗೆ. ಒತ್ತಾರೆ ಓದೋಳು, ಇನ್ನೂ ಆದ್ರೂ ಸುದ್ದಿಲ್ಲ. ಮನ್ಮನೆ ತಂಟು ಪಡ್ಕೊಂತ ಹೊಂಟು ಬಿಡ್ತಾಳ ಹಂಗೆಯ. ಏನ್ ಹೇಳ್ತಿ ನೋಡಪ್ಪ ಇದಕ್ಕೆ? ಏನ್ ಹೇಳವ ನಾನು, ಏಟು ಅಂತ ಹೇಳು. ಮತ್ತು ಹಂಗೆ ಮಾಡ್ತಾಳೆ, ಸಿಟ್ಟಾಕಳೆ. ಏನಾರ ಹೇಳಿದ್ರೆ ಆಕಿಗೆ ಇಷ್ಟ ಬಂದಂಗೆ ಮಾಡಕ್ ಹೋಗ್ಬಿಡ್ತಾಳವ. ಏನ್ ಮಾಡಣ, ಅದಕ್ಕೆ ಸುಮ್ಮನಕ ನೋಡತ್ಲಾಗೆ. ಇತ್ಲ ನಿನಗೂ ಹೇಳಂಗಿಲ್ಲ, ಅತ್ಲಾಗ ಆಕಿಗೂ ಹೇಳಂಗಿಲ್ಲ. ಇಬ್ಬರು ಮೈ ಮೇಲೆ ಬಂದ್ಬಿಡ್ತಾರೆ ಹಂಗೆಯ. ಮಧ್ಯದಾಗೆ ಸಿಕ್ಕಾಕ್ಯಂದ ನಾನು ಏನ್ ಮಾಡ್ಬೇಕು ನೋಡು. ಅಯ್ಯ ತಂಟು ಬಡ್ಕಿದ್ದಂಗದಿ ನೋಡ್ ನೀನು. ಏನು ಗಂಡ್ಸಾಗಿರೋದ್ ಕಲಿ. ಎಂಟಿ ಸೆರಗಿಡ್ಕೊಂಡು ಹೋಗ್ಬೇಡ. 1-2 ಬಿಟ್ಟ ಅಂದ್ರೆ ಎಲ್ಲ ದಾರಿ ಬರ್ತಾಳೆ. ಅಷ್ಟು ಮಾಡಕ್ಕಾಗಲ್ಲ ನಿನ್ ಕೈನಾಗೆ. ಗಂಡ್ಸಾಗಿ ಏನಂತ ಹುಟ್ಟಿದಿಲ್ಲ ನನ್ನ ಹೊಟ್ಟೆಗೆ. ನನ್ ಗಂಡನು ಇದ್ನಪ್ಪ ಹಂಗೆಯ, ಭೀಮ್ ಇದ್ದಂಗಿದ್ದಾಗೆಯ. ನಿನ್ನಂಗೆ ಹೆಣ್ಗನಂಗಿರ್ಲಿಲ್ಲ ನೋಡು. ಅವ್ವ ಏನವ ನೀನು ಹಿಂಗ್ ಮಾತಾಡ್ತೀಯ? ಅಲ್ಲವ, ಅಪ್ಪಿದ್ದಂಗೆ ನಾನು ಇರ್ಬೇಕು ಅಂತಂದ್ರೆ ಹೆಂಗಾಕತಿ? ಆವಾಗಿನ ಕಾಲನೇ ಹಂಗೆ, ಈಗಿನ ಕಾಲನೇ ಹಿಂಗೆ. ಏನ್ ಮಾಡೋಣ? ನೀವು ಕೇಳ್ತಿದ್ರಿ ಅವ್ರ ಮಾತಾ. ನನ್ನ ಹೆಂಡ್ತಿ ನನ್ನ ಮಾತು ಕೇಳಂಗಿಲ್ಲಲ್ಲ. ಮೂರ್ ಬಾಡ್ಕ ಇದ್ದಂಗದಿ ನೋಡ್ಲಾ ನೀನು. ಅಲ್ಲಲ್ಲ, ಇದನ್ನು ನಾನೇ ಹೇಳ್ಕೊಡ್ಬೇಕೇನ್ಲ ನಿನಗೆ? ಎಷ್ಟಲ್ಲ ನಿನಗೆ ವಯಸ್ಸಿಗ ಮಗ ಎದ್ದಿದ್ದ ಬರಾಕತ್ತಿದ್ದಾನೆ. ಅಯ್ಯೋ ದೇವ್ರಿ, ಯಾರ್ಯಾರ ನೋಡಿದ್ರೆ ನಕ್ಕರ್ಕಂಡ್ಲಾ. ಅಯ್ಯೋ ಇದೇನ್ ಹಿಂಗೆ ಅಂತಂದು. ಈಗ ಏನ್ ಮಾಡ್ಬೇಕವ? ಆಕಿ ಬಂದ್ಮೇಲೆ ಒಂಚೂರು ಎದುರಿಸು. ನೀ ಹೆಣ್ಗ ಮಾಡ್ದಂಗ ಮಾಡ್ಬೇಡ. ಗದ್ರಿದ್ರೆ ಇದು ಮಾಡಿದ್ರೆ ಸುಮ್ಮನೆ ಇರ್ತಾಳ ಮನಿಯಾಗೆ. ಎಲ್ಲಿಗೆ ಹೋಗಿದ್ದೆ, ಯಾಕೆ, ಏನು ಎತ್ತಂತಂದು ವಿಚಾರಿಸತ್ ಕಲಿ. ಅದನ್ನು ಹೇಳ್ಕೊಡ್ಬೇಕು ನಾನು. ಅದಕ್ಕೆ ಹೇಳೋದು, ದೊಡ್ಡರು ಸುಮ್ಮನೆ ಹೇಳೋದಿಲ್ಲ. ಮದ್ವೆಯಾಗ ವಸ್ತ್ರಗೆ ಕಬ್ಬಣ ಚಂದ ಕಾದಿರ್ತತಿ. ಅವಾಗ್ಲನೇ ಬಡಿಬೇಕು ಚಂದಾಗಿ. ಹಂಗಾದ್ರೆ ಬಗ್ತತಿ. ನಮಗೆ ಹೆಂಗ್ ಬೇಕಾ ಹಂಗೆ. ಈಗ ತಣ್ಣಗಾದ್ಮೇಲೆ ಬಡಿಯಾಕ ಹೋದ್ರೆ ಅದು ಬಗ್ತತ್ತ? ಎಲ್ಲೋ ಗಿರ್ಜಿ, ಬಾ ಇವತ್ತು ಮನೆಗೆ. ನೀನು ಮಾಡ್ತ ನಿನಗೆ ನಮ್ಮ ಅವನ ಕುಟಕ್ಕೆ ಎಂತೆಂತ ಮಾತು ಅನ್ಸ್ಬಿಟ್ಟಲ್ಲ ನೀನು. ಬಾ, ನೀನು ನೋಡ್ತೇನೆ. ನನಗೆ ಒಂದು ಗತಿ ಕಾಣಿಸ್ತಾನೆ ಇವತ್ತು. ಇದು ನನ್ನ ಮಗ ಅಂತ ಅಂದ್ರೆ, ನನ್ನ ಮಗ ಅಂದ್ರೆ ಏನು, ಹುಲಿ ಇದ್ದಂಗ ಅವನು. ಹುಲಿ ಹೊಟ್ಟೆಗೆ ಹುಲಿನೇ ಹುಟ್ಟೋದು. ಆನಿ ಮರಿ, ಇಲಿ ಮರಿ, ಬೆಕ್ಕಿನ ಮರಿ ಹುಡ್ತತ. ಏಯ್ ನಿಂತ್ಕೊಳ್ಳೆ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ ಇಟ್ಟತ್ತು? ಒಂದು ಹೊತ್ತಾರೆ ಹೋಗಿದ್ದಂತೆ.
ಇಟ್ಟತ್ತಾದ್ರೂ ಕೂಳಿಲ್ಲ ಏನಿಲ್ಲ, ವಯಸ್ಸಾದ್ರು ಇರ್ತಾರೆ ಮನೆಯಾಗೆ, ಅವ್ರಿಗೆ ನೀರು ನೀಡ ನೋಡ್ಬೇಕು ಅನ್ನೋದು ಏನಿಲ್ಲ ನಿನಗೆ. ಸುಮ್ಮನೆ ಹೊರಗೆ ಮನೆ ಮನೆ ತಿರ್ಕೊಂತ ಹೋಗೋದಯ್ಯ. ಎಲ್ಲಿಗೆ ಹೋಗಿದ್ದು ಇಟ್ಟ ತನಕ? ಬರ್ರಿ ಇಲ್ಲಿ, ಇದು ಇಲ್ಲಿ ಬರ್ರಿ, ಇಲ್ಲಿ ಇಟ್ಕ ಬರ್ರಿ ಇಲ್ಲಿ. ಎದಕ್ಕೆ? ಬರ್ರಿ ಇಲ್ಲಿ, ಎಲ್ಲಿಗೆ ಹೋಗಿದ್ದೆ ಅಂತಂದು ಹೇಳ್ಬೇಕಲ್ಲ ಮತ್ತೆ ನಿಮಗೆ. ನೀವು ಆಡ್ದೂರ ನಿಂತ್ಕೊಂಡ್ರೆ ಹೆಂಗೆ? ಹಾ ಹೇಳು, ಎಲ್ಲೋಗಿದ್ದೆ? ಎಲ್ಲಿಗೆ ಹೋಗಿದ್ನಾ? ಅವ್ವ, ನನಗೆ ಹೊಡೆದ್ಬಿಟ್ಲಲ್ಲ ಬೈಕಿ. ಎಲ್ಲ ಊರಾಡ್ಬಿಟ್ಟು ನನ್ನ ಮಗಗೆ ಹೊಡಿತೀಯಲೆ, ಏಟ ದಿಮಾಕ ನಿನಗೆ. ಕೇಳಾರ್ ಯಾರು ಇಲ್ಲ ಅಂತ ಅನ್ಕೊಂಬಿಟ್ಟಿದ್ಯಾ ಅವನಿಗೆ. ಇನ್ನು ತಾಯಿ ಅದಳ ನಾನೇನೋ ಅದನ್ ಕಣೆ. ಎಲ್ಲ ಮುದುಡಿ, ಈಗ ಹೆಚ್ಚು ಕಮ್ಮಿ ಹಾರಾಡಿದ್ರೆ ನಿನಗೂ ಒಂದು ಏರ್ಸ್ ಕುಕ್ಕು ಬಿಡ್ತೇನೆ ನೋಡಂಗೆ ತಲೆ ಮೇಲೆ. ನೆಲ್ದಾಗ ಸೇರ್ಕೊಂಡಿರ್ಬೇಕು ಹಂಗಿಯ. ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡಿದ್ದೆ, ಏನ್ ಬಿಟ್ಟಿದ್ದೆ ಎಲ್ಲದನ್ನು ಹೇಳೋಬೇಕಾ ನಿಮಗೆ? ನಂದೇನ್ ಬೇರೆ ಕೆಲ್ಸ ಇರೋದಿಲ್ಲ. ಅವ್ವ ಏನವ ಇದು ನೋಡು, ನಿನ್ ಮಾತು ಕೇಳ್ಕೊಂಡು ಜೋರ್ ಮಾಡಿದ್ದಕ್ಕೆ ನನಗೆ ಹೊಡೆದು ಹೋದ್ಲು. ನಾಚಿಗೆಟ್ಟನೆ, ಹೆಂಗಸ್ರ ಕೈ ಒದೆ ತಿಂತಿಲ್ಲ, ನಾಚಿಕೆಗಲ್ಲ ನಿನಗೆ? ಗಂಡ್ಸಲ್ಲ ನೀನು? ಏನಂತ ಹುಟ್ಟಿದ್ಯಲ್ಲ ನನ್ನ ಹೊಟ್ಟೆಗೆ ನೀನು? ಅದಕ್ಕೆ ಹೇಳೋದು ದೊಡ್ಡರು. ಹೇಯ್ ಸುಮ್ನಿರವ, ಎಲ್ಲದ್ರವ ನಿನ್ ದೊಡ್ಡರು? ನಿನ್ ಮಾತು ಕಟ್ಕೊಂಡು ನಾನು ಅದೇ ತಿಂದೆ. ಹೋಗ್ರತ್ಲಾಗಿ ಹೇರಾರ ಮಾಡ್ಕೊಂಡು ಹಾಳಾಗ ಹೋಗ್ರತ್ಲಾಗಿ. ಪಾಪ ಅನ್ಯಾಯವಾಗಿ ನನ್ನ ಮಗಗೆ ಹೊಡೆದು ಬಿಟ್ಲು ಊರು ಬಿಡಾಡಿ. ಎಂತ ತಗೊಂಬಂದು ಮನೆ ಹೊಕ್ಕಸ್ಕೊಂಡ್ಬಿಟ್ನಪ್ಪ ನಾನು. ಪಾಪ ನನ್ನ ಮಗ ಸಣ್ಣ ಹುಡ್ರು ಹೊಡ್ದ ತಿಂದು ಹೋತು. ಇಷ್ಟು ವರ್ಷದ ಗೆಳೆತನಕ್ಕೆ ಎಳ್ಳು ನೀರು ಬಿಟ್ಟಂಗ ಆತಿವತ್ತಿಗೆ. ಎಂತ ಮಾತಂದ್ಬಿಟ್ಲಲ್ಲ ನನಗೆಯ. ಅಂತ ತಪ್ಪೇೇ ಮಾಡಿದೆ ನಾನು. ನಾನೇನು ಹೇಳಬಾರದು ಹೇಳಿದ್ನ? ಏನೂರು ತುಂಬ ಹೇಳ್ಕೊಂಬರಕ್ಕೆ ಹೋಗಿದ್ದೆ. ಎಂತ ಮಾತು ಹೇಳ್ಬಿಟ್ಲಲ್ಲ ಶಾರದಕ್ಕ. ಇವತ್ತಿನ ದಿನ ನೆನ್ಸ್ಕೊಂಬಿಟ್ರೆ ನನಗೆ ಕಣ್ಣಾಗಲ್ಲ ನೀರೆಲ್ಲ ರಕ್ತನೇ ಬರ್ತಾ ಇತ್ತಾಗೆ. ಗಿರ್ಜಿ, ಗಿರ್ಜಿ ಒಳಗದಳು ಹೋಗವ. ಯಾಕೋ ಸಿಟ್ನಾಗೆ ಅದಳವ. ಅವ್ವ ಶಾರದಕ್ಕ, ಮುಗೀತ್ ನೋಡಿ ನಮ್ಮ ಕತೆ. ಹೆಂಗಾರೆ ಏನಿಗೆ ಭದ್ರಕಾಳಿ ಆಗಿದ್ದಾಳೆ ಏನೋ ಗೊತ್ತಿಲ್ಲ. ಬಾರ್ಲಿ ನೋಡೋಣ. ಗಿರ್ಜಿ ಸಿಟ್ಟಾಗಿ ಏನ್ಲೇ, ಯಾಕೆ ಮಾತಾಡೋದಿಲ್ಲ ನನ್ನ ಹತ್ರಕ್ಕೆ? ನಾನು ಯಾರ ಹತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ. ಮುಗೀತು ಇಲ್ಲಿಗೆ. ಗಿರ್ಜಿ, ಇದೇ ಕೊನೆ ಸರಿ ನಾನು ಕೇಳಕತ್ತಿರೋದು. ಮಾತಾಡ್ತೀಯಲ್ಲ ಹೇಳು. ನಾನು ಅಲ್ಲಿಂದ ಇಲ್ಲಿ ಬಂದದ ನೀನು ಬೇಜಾರಾಗಿ ಹೋಗಿದೀಯಾ ಅಂತಂದು ಮಾತಾಡ್ಸೋಣ ಅಂತ. ನೀನೇ ಹೇಗೆ ಮಾತಾಡೋದಿಲ್ಲ ಅಂತಂದ್ರೆ ನಾನು ಯಾಕೆ ಇಲ್ಲಿ ನಿತ್ಕೋಬೇಕು ಹೇಳು? ಸರಿ ತಗ ಓಕನಿ, ಇನ್ಮೇಲೆ ಯಾವತ್ತೂ ನಿಮ್ಮ ಮನೆ ಹೊಸ ತುಳಿಯೋದಿಲ್ಲ ನಾನು. ಮುಗೀತು ಅಂದೆಲ್ಲ ಆತಗಂಗಾರೆ. ಈ ಪರಕ ನಡಿಯ ಹೋಗೋಣ. ಈಗ ಗೆಳೆತನಕ್ಕೆ ಇದಕ್ಕೆ ಬೆಲೆ ಇಲ್ಲದ ಮೇಲೆ ಯಾಕೆ ಇಲ್ಲಿ ನಿತ್ಕೋಬೇಕು ಹೇಳವ? ನಮಗೆ ಗೌರವ ಕೊಡ್ಲಿಲ್ದಂಗೆ ನೋಡಂಗೆ ಹೆಂಗ್ ಸಿಟ್ಟಾಗಿ ಕುಂತಿದ್ದಾಳೆ. ಒಂದು ಮಾತಾಡ್ಸಿದ್ರು ಒಂದು ಮಾತಾಡಂಗಿಲ್ಲ, ಏನಿಲ್ಲ. ನಡಿಯವ. ಏನೋ ನಾನು ಅನ್ಬಾರ್ದಂಥದ್ದು ಏನು ಅಂದತನವ? ಏನೋ ನನ್ನ ಸ್ವಂತ ತಂಗಿ ಅಕ್ಕ ತಂಗಿಯರ್ ಇದ್ದಂಗೆ ಅದವಿ. ಏನೋ ಒಂದು ಮಾತು ಬರ್ತತಿ ಹೋಗತಿ, ಅದಕ್ಕೆ ಸಿಟ್ಟಾಗಿ ಹಾಗೆ ಸಾಧಿಸ್ಕಿಂತ ಕುತ್ಕೊಂಡ್ರೆ ಹೆಂಗೆ? ನಡಿಯವ ಹೋಗೋಣ. ಊರ್ನಾಗೆಲ್ಲ ಹೆಂಗಸ್ರಿಗೂ ಹಾಲು ಕುಡ್ದಷ್ಟು ಸಂತೋಷಕತ್. ನಡಿ. ಕಾಯ್ತಿದ್ರು ನಮ್ ಗೆಳತನ ಯಾವಾಗ ಮುರಿದ್ ಬೀಳ್ತತ ಅಂತಂದು. ಈಗ ಆಕಿನೇ ಮುರಿದ್ ಬಿಡಿಸಕತ್ತೇಳ, ಇನ್ನೇನ್ ಮಾಡಕತ್ತಿ? ನಾನು ಎಷ್ಟು ಅಂತ ಇದು ಮಾಡಕತ್ತೆ ಹೇಳು? ನಡಿ ಹೋಗೋಣ. ಶಾರದಕ್ಕ ನಿಂತುಗಳೇ, ನಿಂತೇನ್ ಮಾಡ್ಬೇಕು? ನಮ್ಮ ಮಾತಿಗೆ ನೀನ್ ಬೆಲೆ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇಲ್ಲಿದ್ದು ಏನ್ ಪ್ರಯೋಜನ ಹೇಳವ? ಇರು ಆರಾಮಾಗಿ ನೀನೇ. ಈಗ ನಾನೇ ಮಾತಾಡ್ತಿದ್ದಂತಾನೆ ಬರ್ತಿಲ್ಲ ಈಗ. ಹೇ ಶಾತಕ್ಕ ನಡಿರೇವ. ನಿಮ್ಮ ಹೂ ಜಗಳ ಗುದ್ದಾಟಗಳು ನೋಡಿ ನೋಡಿ ಸಾಕಾಗೋಗೈತ್ ನಡ್ರಿ. ಏನವ ನೀವು ಹಿಂಗ್ ಕಿತ್ತಾಡ್ತೀರ, ಹಿಂಗ್ ಒಂದಾಕಿರ ನಡೀರೆ ಮರಗಿತ್ತಾರ. ಯಾಕ್ಲೆ ಗಿರ್ಜಿ ಅಷ್ಟಕ್ಕೊಂದು ಸಿಟ್ಟಾಗಂತದ್ ಏನೇ ಮಾತಾಡ್ದೆ ನಾನು? ನೀನ್ ಆ ಮಾತುಗಳು ಅದು ಆಡಿದ್ದಕ್ಕಲ್ಲ ನನಗೆ ಸಿಟ್ಟು ಬಂದದ್ದು. ಆ ರೇಣವನ್ ಮುಂದೆ ನೀನ್ ಮಾತಾಡ್ಬಿಟ್ಟಲ್ಲ ನನಗೆ, ನನ್ನನ್ನೇ ಕೆಳಮಟ್ಟದಾಗಿಟ್ಟು. ಅದಕ್ಕೆ ನನಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ನಿಂದು ಗೆಳತನೂ ಬೇಡ, ನೀನು ಬೇಡ, ಏನು ಬೇಡ ಅಂತಂದು ಬಂದ್ಬಿಟ್ಟೆ ನಾನು. ಅಯ್ಯೋ ಹುಚ್ಚುಡುಗಿ, ಅಲ್ಲೇ ನಾನೆಲ್ಲ ನಾನು ಹೇಳಿದ್ದಕ್ಕೆ ಸಿಟ್ಟಾಗಿ ಹೋದ್ಲೇನೋ ಅಂತ ಅನ್ಕೊಂಡೆಲ್ಲ. ನೀನ್ ನೋಡಿದ್ರೆ ಆಕಿ ರೇಣವನ್ ಮುಂದೆ ನಿಂದು ಗೌರವ ಕಡಿಮೆ ಆಯ್ತು ಅನ್ನೋದಕ್ಕೆ ಸಿಟ್ಟಾಗಿ ಬಂದಿದೀಯ ನೀನು. ಅಯ್ಯೋ ದೇವ್ರೇ, ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ಬಿಡು. ಅಲ್ಲೇಲೇ ಗಿರ್ಜಿ, ಆಕೆ ಯಾವಾಗಾರ ನಿನಗೆ ಹಂಗೆ ಮಾತಾಡಿದಾಳೇನ್ಲಿ? ತೀರವ ಸಂಸಾರನೇ ಹಾಳಾಗ ಹೊತ್ನೆಗೆ ಮತ್ತೆ ಅಷ್ಟು ಮಾತಾಡ್ಲಿಲ್ಲ ಅಂತಂದ್ರೆ ಹೆಂಗೆ? ಮತ್ತೆ ನಾವೇ ಅಲ್ಲೇನೆ ಆಕಿಗೆ ಅಕ್ತಂಗಿರಿದ್ದಂಗೆ ಗೆಳ್ತರಾಟೆಯ ಅಕ್ತಂಗಿರೋ ನಾವೇ ಕಣೆ. ನಮಗಲ್ದೆ ಅಂದಾನೆ ಮತ್ತೆ ಇನ್ಯಾರಿಗೆ ಅಂತಾಳೆ? ಆ ಸರೋಜಿಗೆ, ಆ ಪ್ರೇಮಿಗೆ, ಅವರಿಗೆಲ್ಲ ಅನ್ನಕ್ ಬರ್ತತ? ಆ ಸಲಿಗೆ ಇರೋದಕ್ಕೆ ಅಂದಿರೋದು, ನೀನ್ ಆಟಕ್ಕೆ ಇದು ಮಾಡ್ತೀಯಲ್ಲೇ. ಹ್ಞೂನೇ ಪಾರಕ, ತಪ್ಪಾತ್ತಗ. ನಾನು ಹಂಗನ್ಬಾರ್ದಾಗಿತ್ತು. ನಾನು ಆ ಸಿಟ್ಟಾಗಿ ನಾನು ನನ್ನ ಕಡೆಯಿಂದನೂ ತಪ್ಪಾತು. ಶಾರದಕ್ಕ ತಪ್ಪಾತೆ, ಇನ್ಮೇಲೆ ಹಿಂಗೆಲ್ಲ ಆಗೋದಿಲ್ಲ ತಗ.
ಗಿರ್ಜಿ ಸಿಟ್ಟಾಗ ಬಾರಿ ಚಂದ ಕಾಣಿಸ್ತದ ಕಣಿ ನಿನ್ ಮುಖ. ಇದಕ್ಕೆ ಏನ ಶಿವಲಿಂಗಣ್ಣ ನಿನಗೆ ಹಿಂದ್ ಬಿದ್ದದ್ದು ಅನಿಸ್ತತಿ. ಅಯ್ಯೋ ದೇವ್ರೆ, ಹೋಗೆ ನಮ್ಮವ್ವ ನಿನ್ ಮೇಲಿರೋ ಸಿಟ್ಟಿಗೆ ಪಾಪ ನನ್ ಗಂಡ ಹೊಡೆದು ಬಿಟ್ಟೆ ನಾನು. ಏನು ಶಿವಲಿಂಗಣ್ಣ ಹೊಡೆದೆ?